ಈ ವಿಡಿಯೋನ ಮಾಡಬೇಕಿದ್ರೆ ನನಗೆ ತುಂಬಾನೇ ಟೈಮ್ ತಗೊಳ್ತು. ಯಾಕಂದ್ರೆ ಈ ವಿಡಿಯೋಗೆ ಪಿಕ್ಚರ್ಸ್ ಕಲೆಕ್ಟ್ ಮಾಡೋದಾಗಿರಲಿ, ಅಲ್ಲ ವಿಡಿಯೋ ಎಡಿಟ್ ಮಾಡೋದಾಗಿರಲಿ, ಆ ಟೈಮಲ್ಲಿ ನಾನು ಎವ್ರಿ ಟೈಮ್ ವಿರಾಟ್ ಕೊಹ್ಲಿ ಪಿಕ್ಚರ್ ನೋಡಿದಾಗ ನನಗೆ ಆ ಪಿಕ್ಚರ್‌ನ ಹಿಂದೆ ಇರೋ ಸ್ಟೋರಿ ನೆನಪಾಗ್ತಿತ್ತು. ಓಕೆ ಈ ಪಿಕ್ಚರ್ ಈ ಮ್ಯಾಚಲ್ಲಿ ಈ ಮ್ಯಾಚ್‌ದು ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಥರ ಆಡಿದ್ರು, ಈ ಥರ ಎಕ್ಸಿಬಿಷನ್ ತೋರಿಸಿದ್ರು. ಸೊ ಇಟ್ ವಾಸ್ ವೆರಿ ಇಮೋಷ್ನಲ್. ಪದೇ ಪದೇ ನಾನು ಇಮೋಷ್ನಲ್ ಆಗ್ತಿದ್ದೆ. ಸೊ ತುಂಬಾನೇ ನನಗೆ ಥಾಟ್ಸ್ ಎಲ್ಲ ಬರ್ತಾ ಇತ್ತು ವಿರಾಟ್ ಕೊಹ್ಲಿ ಬಿಕಾಸ್ ಆ್ಯಸ್ ಅ 90s ಕಿಡ್ ಅವ್ರನ್ನ ನಾವು ಅಂಡರ್ 19 ಅವ್ರ ಟೈಮಿಂದ ನಾವು ಫಾಲೋ ಮಾಡ್ತಿದ್ವಿ. ಅಂಡರ್ 19 ಅವ್ರು ಕ್ಯಾಪ್ಟನ್ ಆಗಿ ಆ ಅಗ್ರೆಷನ್ ಒಂದಿಗೆ ಆ ಕಪ್ನ ಗೆದ್ದಾಗ ಅಲ್ಲಿಂದ ನಾವು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಸ್ಟೈಲ್ ಆಗಿರಲಿ, ಅವರ ಅಗ್ರೆಷನ್ ಆಗಿರಲಿ, ಅವರ ಒಂದು ಗೇಮ್ ಪ್ಲೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅದ್ರ ಮೇಲೆ ಫಿದಾಗಿದ್ವಿ. ಸೊ ಅದು ಬಿಟ್ಟರೆ ಇವಾಗ ಟೆಸ್ಟ್ ಬಗ್ಗೆ ಮಾತಾಡೋದಾದರೆ ಹೀ ಈಸ್ ಅ ಲೆಜೆಂಡ್ ಪ್ಲೇಯರ್. ಸೊ ಓಕೆ, ರಿಟೈರ್ಮೆಂಟ್ ಅವ್ರವ್ರ ಪರ್ಸ್ನಲ್ ಚಾಯ್ಸ್, ಬಟ್ ಅವ್ರ ರಿಟೈರ್ಮೆಂಟ್ ಆಗಿರೋದು ಬೇಜಾರು ಒಂದು ಸೈಡ್ ಆದರೆ, ಅವ್ರಿಗೊಂದು ಪ್ರಾಪರ್ ಆಗಿ ರಿಟೈರ್ಮೆಂಟ್ ಸಿಕ್ಕಿಲ್ಲ, ಒಂದು ಫೇರ್ವೆಲ್ ಥರ ಸಿಕ್ಕಿಲ್ಲ ಅನ್ನೋದು ಬೇಜಾರು ತುಂಬಾ ಇದೆ, ತುಂಬ ಜನರಿಗಿದೆ. ಬಿಕಾಸ್ ಓಕೆ T20ಯಲ್ಲಿ ಅವ್ರು ರಿಟೈರ್ಡ್ ಆಗಿದ್ದರು, ಬಟ್ ವರ್ಲ್ಡ್ ಕಪ್ ವಿನ್ ಆಗಿ ಆಮೇಲೆ ರಿಟೈರ್ಡ್ ಆದರು. ಸೊ ಅದು ಒಂಥರ ಸ್ವಲ್ಪ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ಓಕೆ ಅಂತ. ಬಟ್ ಟೆಸ್ಟಲ್ಲಿ ಈ ಥರ ಸಡನ್ ಆಗಿಬಿಟ್ಟು ಅದು ಇಂಗ್ಲೆಂಡ್ ಸೀರೀಸ್ ಬರ್ತದೆ. ಸೊ ನಾವು ಎಲ್ಲರೂ ಕಾದು ಕೂತ್ಕೊಂಡಿದ್ವಿ. ಓಕೆ ಇಂಗ್ಲೆಂಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಓಕೆ ಎಸ್ ವಿರಾಟ್ ಕೊಹ್ಲಿ ಅವರು ಅಷ್ಟೇನು ಪರ್ಫಾರ್ಮೆನ್ಸ್ ಇರಲಿಲ್ಲ, ಪದೇ ಪದೇ ಸೇಮ್ ಒಂದೇ ರೀತಿಯಲ್ಲಿ ಔಟ್ ಆಗ್ತಿದ್ರು, ಔಟ್ಸೈಡ್ ದಿ ಆಫ್ ಬಾಲ್ಗೆ ಹೆಜ್ಜಾಗ್ಬಿಟ್ಟು. ಹಾಗಂತ ರಿಟೈರ್ಮೆಂಟೇ ಕೊಟ್ಬಿಡೋದೆ. 2014 ಇಂಗ್ಲೆಂಡ್ ಸೀರೀಸಲ್ಲಿ ಅವ್ರು ಆ್ಯಕ್ಚುಲಿ ಈ ಥರನೇ ಔಟ್ ಆಗ್ತಿದ್ರು. ಬಟ್ 2018 ವೆರಿ ಬಿಗ್ ಕಂಬ್ಯಾಕ್ನ ಮಾಡಿದ್ರು ಅವರು ಆ್ಯಂಡರ್ಸನ್ ಅಗೇನ್ಸ್ಟ್ ಎಸ್ಪೆಷಲಿ. ಆ್ಯಂಡ್ ತುಂಬ ಜನ ಈಗಿನ ಜನ್ರೇಷನ್ ಅವರು ಟೆಸ್ಟ್ ಕ್ರಿಕೆಟ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ದೇ ವಿರಾಟ್ ಕೊಹ್ಲಿಯಿಂದ. ಬಿಕಾಸ್ ಅವರ ಅಗ್ರೆಷನ್ ಆಗಿರಲಿ, ಅವರ ಒಂದು ಸ್ಪೆಷಲಿ ಓವರ್ಸೀಸಲ್ಲಿ ಇಂಗ್ಲೆಂಡ್ ಅಗೇನ್ಸ್ಟು, ಸ್ಪೆಷಲಿ ಇಂಗ್ಲೆಂಡಲ್ಲಿ ಜಿಮ್ಮಿ ಆ್ಯಂಡರ್ಸನ್ ಅವರ ಅಗೇನ್ಸ್ಟು, ಆಸ್ಟ್ರೇಲಿಯಾದಲ್ಲಿ ಮಿಚೆಲ್ ಜಾನ್ಸನ್ ಅವರ ಅಗೇನ್ಸ್ಟು, ಆಮೇಲೆ ಸೌತ್ ಆಫ್ರಿಕಲ್ಲಿ ರಬಾಡ ಅವರ ಅಗೇನ್ಸ್ಟ್ ಆಗಿರಲಿ, ಈ ಥರ ಎಷ್ಟೋ ದಿಗ್ಗಜ ಬಾಲರ್ಸ್ ಅವರು ಅವರ ಹೋಮ್ ಗ್ರೌಂಡಲ್ಲಿ ಅವರು ಟೆಸ್ಟಲ್ಲಿ ಬಗ್ಗು ಬಡ್ದಿದ್ದಾರೆ. ಸೊ ಇಂತಹ ಒಂದು ಲೆಜೆಂಡರಿ ಪ್ಲೇಯರ್ ಈ T20 ಜನ್ರೇಷನಲ್ಲಿ ಟೆಸ್ಟ್ನ ಬೋರಿಂಗ್ ಅಂತಲೇ ಕನ್ಸಿಡರ್ ಮಾಡೋ ಈ ಜನ್ರೇಷನ್ನ ಟೆಸ್ಟ್ ಕ್ರಿಕೆಟ್ನ ಪ್ರೀತಿ ಮಾಡೋಂಗೆ ಮಾಡಿದಂತಹ ಒಂದೇ ಒಂದು ಪ್ಲೇಯರ್ ಇದ್ದರೆ ಅದು ವಿರಾಟ್ ಕೊಹ್ಲಿ. ಸೊ ಅಂಥ ವಿರಾಟ್ ಕೊಹ್ಲಿ, ಲೆಜೆಂಡರಿ ವಿರಾಟ್ ಕೊಹ್ಲಿ ಅವರಿಗೆ ಈ ಥರ ಒಂದು ಬ್ಲ್ಯಾಂಕ್ ಇರೋಂಥ ಫೇರ್ವೆಲ್ನ ಅವ್ರು ಡಿಸರ್ವ್ ಮಾಡ್ತಿದ್ರ? ಅದೇ ಒಂದು ನಮ್ಮ ದೊಡ್ಡ ಬೇಜಾರು. BCCI ಅವರು ಅಟ್ಲೀಸ್ಟ್ ಇನ್ನೊಂದು ಚಾನ್ಸ್ ಕೊಡ್ಬೋದಿತ್ತು ಅವ್ರಿಗೆ. ಬಿಕಾಸ್ ರೀಸೆಂಟ್ಲಿ ಏನು ನ್ಯೂಸ್ ಬರ್ತಿತ್ತಂದ್ರೆ 2-3 ಡೇಸ್ ಬ್ಯಾಕ್ ವಿರಾಟ್ ಕೊಹ್ಲಿ ಅವರು BCCI ಅವ್ರಿಗೆ ಹೇಳಿದ್ರು, ನಾನು ರಿಟೈರ್ ತಗೊಳ್ತೀನಿ. BCCI ಅವರು ಹೇಳಿದ್ರು ಬೇಡ, ಇವಾಗ ಬೇಡ, ಸ್ವಲ್ಪ ಥಿಂಕ್ ಮಾಡಿ. ಬಟ್ ಆ್ಯಕ್ಚುಯಲ್ ನ್ಯೂಸ್ ಏನಂದರೆ ಅದು ರೋಹಿತ್ ಶರ್ಮಾ ವಿಷಯದಲ್ಲೂ ಅಷ್ಟೇ, ವಿರಾಟ್ ಕೊಹ್ಲಿ ವಿಷಯದಲ್ಲೂ ಅಷ್ಟೇ, BCCI ಅವರೇ ನೀವು ನಾವು ನಿಮ್ಮನ್ನ ಕೈ ಬಿಡ್ತಾ ಇದ್ದೀವಿ, ಸೊ ಬೆಟರ್ ನೀವು ರಿಟೈರ್ಡ್ ತಗೊಳ್ಳಿ ಅಂತ ಹೇಳಿರೋದು BCCI ಅವರೇ. ಆ್ಯಂಡ್ ಆ ನ್ಯೂಸ್ ಆ್ಯಕ್ಚುಲಿ ನಿಜ ಅನಿಸುತ್ತೆ. ಬಿಕಾಸ್ ವಿರಾಟ್ ಕೊಹ್ಲಿ ಅವರು ಆಫ್ಟರ್ ದಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅವರು ರಂಜಿ ಆಡಿದ್ರು. ಆಮೇಲೆ ಅವ್ರ ಕೋಚ್ ಜೊತೆನೂ ಮಾತಾಡಿದ್ದಾರೆ. ಅವ್ರ ಕೋಚ್ ನಾವು ಬಂದು ಹೇಳಿದ್ದಾರೆ ಅಂದರೆ ಅವರು ನೆಕ್ಸ್ಟ್ ಬರೋ ಇಂಗ್ಲೆಂಡ್ ಸೀರೀಸ್ಗೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿ ಪ್ರಾಕ್ಟೀಸ್ ಮಾಡಬೇಕಂತ ಇದ್ದಾರೆ, ಫಾರ್ಮ್ನ ಬಿಲ್ಡ್ ಮಾಡಬೇಕಂತ ಇದ್ದಾರೆ ಅಂತ ವಿರಾಟ್ ಕೊಹ್ಲಿ ಖುದ್ದಾಗಿ ಅವ್ರ ಕೋಚ್ ಜೊತೆ ಮಾತಾಡಿದ್ರು ಅಂತ ಹೇಳ್ತಿದ್ದಾರೆ. ಕೋಚ್ ಅಂದರೆ ಇವರು ಗೌತಮ್ ಗಂಭೀರ್ ಅಲ್ಲ, ಅವರ ಮುಂಚಿನ ಸ್ಟೇಟ್ ಕೋಚ್ ಅವರು. ಸೊ ಈ ಥರ ಇರಬೇಕಾದ್ರೆ ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಅವರು ನೆಕ್ಸ್ಟ್ ಇಂಗ್ಲೆಂಡ್ ಸೀರೀಸಲ್ಲಿ ನಾನು ಪಕ್ಕಾಗಿ ಆಡ್ತೀನಿ ಆ್ಯಂಡ್ ಪಕ್ಕಾಗಿ ಬ್ಯಾಕ್ ಟು ಫಾರ್ಮ್ ಬರ್ತೀನಿ, ಸೆಂಚುರೀಸ್ನ ಹೊಡಿತೀನಿ ಅನ್ನೋ ರೀತಿಯಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಒಂಥರ ಖಾಲಿ ಅನಿಸ್ತಾ ಇದೆ. ನೋಡೋಣ, ಮೇ ಬಿ. ಬಿಕಾಸ್ ಇನ್ನೇನು ನೋಡೋದು, ಇನ್ನೊಂದು ಕಡೆ ಏನು ನೋಡೋಣ ಅಂದರೆ RCB ಕಡೆಯಿಂದ ಒಂದು ನ್ಯೂಸ್ ಬರ್ತಾ ಇದೆ. ಬಟ್ ಅದನ್ನು ವೆರಿಫೈ ಮಾಡಬೇಕು, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಅದು ಏನು ನ್ಯೂಸ್ ಅಂದರೆ RCB ಅವರು ವಿರಾಟ್ ಕೊಹ್ಲಿ ಅವರಿಗೆ ಟೆಸ್ಟ್ನಲ್ಲಿ ಮಾಡಿರೋ ಅಚೀವ್ಮೆಂಟ್ಗೋಸ್ಕರ ಒಂದು ಫೆಲಿಸಿಟೇಷನ್ ಅಂದರೆ ಒಂದು ಸನ್ಮಾನ ಥರ ಒಂದು ಮಾಡ್ತಾರಂತ ಒಂದು ನ್ಯೂಸ್ ಬರ್ತಾ ಇದೆ. ಬಟ್ ಅದು ಕನ್ಫರ್ಮ್ ಆಗಿಲ್ಲ.
ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತಂತ. ಬಟ್ ಸಖತ್ತಾಗಿ ಬೇಜಾರಾಗ್ತಾ ಇದೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅಂತ ಒಂದು ಆರಾ ಇರಲಿ, ಆ ಥರ ಒಂದು ಅಗ್ರೆಷನ್ ಯಾವ ಪ್ಲೇಯರಲ್ಲೂ ಇಲ್ಲ ಟೆಸ್ಟಲ್ಲಿ. ಬೇಜಾರಿದೆ. ನೋಡೋಣ, ಮೇ ಬಿ RCB ಅಲ್ಲಿ ಅವರು ಅಟ್ಲೀಸ್ಟ್ IPL ಅಲ್ಲಾದರೂ ವಿರಾಟ್ ಕೊಹ್ಲಿ ಅವರು ನಮಗೆ ಆಡಕ್ಕೆ ಸಿಗ್ತಾರೆ. ಸೊ IPL ಬೇಗ ಸ್ಟಾರ್ಟ್ ಆಗ್ಬೋದು. ನೋಡ್ತಾ ಇರಿ. ಆ್ಯಂಡ್ ಈ ಥರ ಅಪ್ಡೇಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಜೈ ಕನ್ನಡ, ಜೈ ಕರ್ನಾಟಕ.